Imagine if $1 becomes $1 Indian rupee. Sounds like dream alva, but actual story different agida. First impression looks like heaven. Think madi, foreign trips, foreign travel becomes super cheap. ನ್ಯೂಯಾರ್ಕ್ ಟ್ರಿಪ್ಗೆ ನಾನು 5 ಲಕ್ಷ ಖರ್ಚು ಮಾಡಲ್ಲ, ಕೇವಲ 5,000 ರೂಪಾಯಿ ಆಗೋಗುತ್ತೆ. iPhone 17 Pro Max 1.5 ಲಕ್ಷ ಅಲ್ಲ, ಕೇವಲ 1,500 ರೂಪಾಯಿ. ಇಂಪೋರ್ಟೆಡ್ BMW ಕಾರ್ 60-70 ಲಕ್ಷ ಅಲ್ಲ, ಕೇವಲ 60-70 ರೂಪಾಯಿ ಸಿಗುತ್ತೆ. ಫೀಲ್ಸ್ ಲೈಕ್ ಜಾಕ್ ಪಾಟ್ ಅಲ್ವಾ? ಬಟ್ ದ ಡಾರ್ಕ್ ಸೈಡ್ ಆಫ್ ದ ಸ್ಟೋರಿ ಬೇರೆನೆ ಹೇಳುತ್ತೆ. $1 = 1 ರೂಪಾಯಿ ಅಂತಂದ್ರೆ ನಮ್ಮ ರೂಪಿ ಸೂಪರ್ ಸ್ಟ್ರಾಂಗ್. ಇದರಿಂದ ಎಕ್ಸ್ಪೋರ್ಟ್ಸ್ ಕೊಲ್ಯಾಪ್ಸ್ ಆಗುತ್ತೆ. ಸಾಫ್ಟ್ವೇರ್ ಎಂಪ್ಲಾಯ್ ಡಾಲರ್ ಅಲ್ಲಿ ತಿಂಗಳಿಗೆ $5,000 ಅರ್ನ್ ಮಾಡ್ತಾ ಇದ್ರೆ ಈಗ ಅವರ ಅರ್ನಿಂಗ್ 5,000 ರೂಪಾಯಿ ಮಾತ್ರ. ಸೂರತ್ ಟೆಕ್ಸ್ಟೈಲ್ ಎಕ್ಸ್ಪೋರ್ಟರ್ಸ್ ಇರ್ಬೋದು, ಫಾರ್ಮಾ ಕಂಪನೀಸ್ ಇರ್ಬೋದು, ಆಟೋಮೊಬೈಲ್ ಇಂಡಸ್ಟ್ರೀಸ್ ಇರ್ಬೋದು, ಅವರ ಗೂಡ್ಸ್ ವರ್ಲ್ಡ್ಗೆ ಸೂಪರ್ ಕಾಸ್ಟ್ಲಿ ಅನ್ಸುತ್ತೆ. ರಿಸಲ್ಟ್ಸ್ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ, ಕ್ರೋರ್ಸ್ ಆಫ್ ಜಾಬ್ಸ್ ರಿಸ್ಕ್ ಅಲ್ಲಿ ಬರುತ್ತೆ. ರಿಯಲ್ ಲೈಫ್ ಇಂಪ್ಯಾಕ್ಟ್, ಇಂಡಿಯಾ ಎಕಾನಮಿ ಹೆವಿಲಿ ಡಿಪೆಂಡ್ ಆಗಿದೆ ಎಕ್ಸ್ಪೋರ್ಟ್ಸ್ ಮೇಲೆ. ಫಿನಾನ್ಷಿಯಲ್ ಇಯರ್ 24 ಹೇಳುತ್ತೆ $776 ಬಿಲಿಯನ್ಸ್ ಎಕ್ಸ್ಪೋರ್ಟ್ ಆಗಿದೆ. ಇದೇನಾದ್ರು ಕೊಲ್ಯಾಪ್ಸ್ ಆಯ್ತು ಅಂದ್ರೆ ಫಾರ್ಮರ್ಸ್ ಇರ್ಬೋದು, ಎಂಜಿನಿಯರ್ಸ್ ಇರ್ಬೋದು, IT ಸರ್ವಿಸ್ ಇರ್ಬೋದು, ವರ್ಕರ್ಸ್ ಇರ್ಬೋದು, ಎಲ್ಲರೂ ಸಫರ್ ಪಡ್ತಾರೆ. ಅಟ್ ದ ಸೇಮ್ ಟೈಮ್ ಇಂಪೋರ್ಟ್ಸ್ ತುಂಬಾ ಚೀಪ್ ಆಗುತ್ತೆ. ಪೆಟ್ರೋಲ್ 100 ರೂಪಾಯಿ ಪರ್ ಲೀಟರ್ ಅಲ್ಲ, ಕೇವಲ 5 ರೂಪಾಯಿ ಲೀಟರ್ಗೆ ಸಿಗ್ಬೋದು. ಲ್ಯಾಪ್ಟಾಪ್ 1 ಲಕ್ಷ ರೂಪಾಯಿ ಅಲ್ಲ, ಕೇವಲ 1,000 ರೂಪಾಯಿ ಸಿಗ್ಬೋದು. ಕೇಳಕ್ ತುಂಬಾ ಚಂದ, ಬಟ್ ಇಂಡಿಯನ್ ಆಯಿಲ್ ಕಂಪನೀಸ್, ಲೋಕಲ್ ಎಲೆಕ್ಟ್ರಾನಿಕ್ಸ್ ಮೇಕರ್ಸ್, ಸ್ಟಾರ್ಟ್ಅಪ್ಸ್ ಎಲ್ಲ ಬ್ಯಾಂಕ್ರಪ್ಟ್ ಆಗುತ್ತೆ. ಸೊ ಸಿಂಪಲ್ ಮ್ಯಾಥ್, ನಿಮ್ಮ ಶಾಪಿಂಗ್ ಚೀಪ್ ಆಗುತ್ತೆ ಖಂಡಿತ, ಬಟ್ ನಿಮ್ಮ ಸ್ಯಾಲರಿ, ನಿಮ್ಮ ಕೆಲಸ ಎಲ್ಲ ವ್ಯಾನಿಷ್ ಆಗ್ಬೋದು. ಅದಕ್ಕೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ನೈದರ್ ಟೂ ವೀಕ್ ರುಪಿ ನಾರ್ ಟೂ ಸ್ಟ್ರಾಂಗ್ ರುಪಿ ಬೇಡ, ಬ್ಯಾಲೆನ್ಸ್ ರುಪಿ ಇಸ್ ದ ಬೆಸ್ಟ್. ರೈಟ್ ನಾವು 87 ರೂಪಾಯಿಂದ 88 ರೂಪಾಯಿ ರುಪಿ ಪರ್ ಡಾಲರ್ ನಡೀತಾ ಇದೆ. ಸ್ಟೆಬಿಲಿಟಿ ಎಕನಾಮಿಗೆ ಹೆಲ್ದಿ. ಈಗ ನೀವು ಹೇಳಿ, ನೀವು ಪ್ರಿಫರ್ ಮಾಡ್ತೀರಾ $1 = $1 ಅಂತನಾ, ಅಥವಾ 83 ರೂಪಾಯಿ, 85 ರೂಪಾಯಿ, 88 ರೂಪಾಯಿ $1 ಸ್ಟೆಬಿಲಿಟಿ ಓಕೆನಾ? ಈ ಕಾನ್ಸೆಪ್ಟ್ ನಿಮಗೆ ಐ ಓಪನಿಂಗ್ ಅನ್ಸಿದ್ರೆ ಲೈಕ್ ಮಾಡಿ, ಸೇವ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ಈ ಫ್ಯಾಕ್ಟ್ ಎವ್ರಿ ಇಂಡಿಯನ್ ಶುಡ್ ಥಿಂಕ್ ಅಬೌಟ್.